ನಮ್ಮೆಲ್ಲರನ್ನು ಪ್ರೀತಿಯಿಂದ ಆಮಂತ್ರಿಸುತ್ತೇನೆ. ಮಾರ್ಚ್ ಮಾಸದ ಪತ್ರಿಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅನಾವರಣಗೊಳ್ಳಲಿದೆ. ಅಮೃತವಾಣಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣ ಸಂಭ್ರಮದ ವೇದಿಕೆಯಲ್ಲಿ ಅಮೃತ ಭಾರತಿ ವಿದ್ಯಾಕೇಂದ್ರ ಸಿಬಿಎಸ್ಇ ವಿಭಾಗದ ವಿದ್ಯಾರ್ಥಿ ನಿಲಯದ ಪಾಲಕರು ಶ್ರೀ ಕೃಷ್ಣಪ್ಪ ಛತ್ರದಜಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೋರುತ್ತೇನೆ. ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯ ಶ್ರೀಮತಿ ಶಕುಂತಲಾ ಮಾತಾಜಿ ಇವರಿಗೂ ಕೂಡ ಆತ್ಮೀಯ ಸ್ವಾಗತ ಸಲ್ಲಿಸುತ್ತೇನೆ. ಮಾರ್ಚ್ ಮಾಸದ ತರಗತಿ ಎ ಮತ್ತು ಬಿ ವಿಭಾಗದ ಅಮೃತ ಭಾರತಿ ವಸತಿ ನಿಲಯದ ವಿದ್ಯಾರ್ಥಿ ವೃಂದ ಇವರೆಲ್ಲರಿಗೂ ಅಮೃತವಾಣಿಯ ಪರವಾಗಿ ಟ್ರಸ್ಟಿನ ಪರವಾಗಿ ಕಾರ್ಯಕ್ರಮದ ಪರವಾಗಿ ಕೃತಜ್ಞತೆಯೊಂದಿಗೆ ಸ್ವಾಗತ ಸಲ್ಲಿಸುತ್ತೇನೆ. ಅಮೃತ ಭಾರತಿ ವಿದ್ಯಾಲಯ ಹೈಸ್ಕೂಲ್ ವಿಭಾಗದ 13 ವರ್ಷಗಳಿಂದ ಶಾಲೆಯಿಂದ ಮನೆಗೊಂದು ಪತ್ರಿಕೆ, ಹಸ್ತಪತ್ರಿಕೆ, ಮಾಸಪತ್ರಿಕೆ ಪ್ರಕಟಿಸುತ್ತಾ ಬಂದಿದೆ. ಇದು ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಯನ್ನು ಅನಾವರಣಗೊಳಿಸುವ ಸುಂದರವಾದ ವೇದಿಕೆಯಾಗಿ ಕೆಲಸ ಮಾಡುತ್ತಿದೆ. ಈ ಸಂದರ್ಭದಲ್ಲಿ ಅಮೃತವಾಣಿ ನಿರಂತರವಾಗಿ ಸಾಗಲು ಮಾರ್ಗದರ್ಶನ ಮಾಡುತ್ತಿರುವ ಅಮೃತ ಭಾರತಿ ಟ್ರಸ್ಟಿನ ಸರ್ವರನ್ನು ನೆನಪಿಸಿಕೊಂಡು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಸಂಸ್ಥೆಯ ಪೋಷಕರು 13 ವರ್ಷಗಳಿಂದ ಅಮೃತವಾಣಿ ಪತ್ರಿಕೆಗೆ ಆರ್ಥಿಕ ಶಕ್ತಿಯಾಗಿ, ಪ್ರೇರಣೆ ಶಕ್ತಿಯಾಗಿ ಪತ್ರಿಕೆಯ ಬೆಳವಣಿಗೆಗೆ ಕೈಜೋಡಿಸಿದ್ದಾರೆ. 13 ವರ್ಷಗಳಿಂದ ಪ್ರತಿ ತಿಂಗಳು ಅನಾವರಣಗೊಳ್ಳುವಲ್ಲಿ ಸಹಕರಿಸಿದವರು 10ನೇ ತರಗತಿ ವಿದ್ಯಾರ್ಥಿಗಳ ಪೋಷಕರು. ಅವರೆಲ್ಲರನ್ನು ನೆನಪಿಸಿಕೊಂಡು ನಿಮ್ಮನ್ನು ಕೊಂಡೊಯ್ಯುತ್ತಿದ್ದೇನೆ. ಮಾರ್ಚ್ ತಿಂಗಳ ಪತ್ರಿಕೆ ಪ್ರಾಯೋಜಕರು 10ನೇ ಎ ಮತ್ತು ಬಿ ವಿಭಾಗದ ಅಮೃತ ಭಾರತಿ ವಸತಿ ನಿಲಯದ ವಿದ್ಯಾರ್ಥಿನಿಯರು. ಸಭಾ ಸಂಸ್ಕೃತಿಗೆ ವಂದಿಸುತ್ತಾ ಸಾಹಿತಿಗಳಿಗೆ ಗೌರವ ಕೊಟ್ಟು ಅಸಹಾಯಕರಿಗೆ ಸಹಾಯವಿಟ್ಟು ಮಕ್ಕಳಿಗೆ ವಿನಯ ವಿದ್ಯೆ ಕಲಿಸಿಕೊಡ್ತಕ್ಕಂತಹ ಶ್ರೇಷ್ಠತೆ ಮತ್ತು ಸರಳ ಜೀವನ ನಡೆಸುತ್ತಿರುವ ಎಲ್ಲ ಗುರು ಮಾತೆಗಳಿಗೂ ಅಭಿನಂದನೆಗಳು. ಮಕ್ಕಳೇ, ಇವತ್ತು ಅಮೃತವಾಣಿ ಮಾಸಪತ್ರಿಕೆ ಬಿಡುಗಡೆಯಾಗಿದೆ. ಒಂದು ಮಾತಿದೆ, ಭೂಮಿಗೆ ಬಿತ್ತಿದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ. ಅದನ್ನು ತಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮ್ಮ ವಿದ್ಯಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳಬೇಕು. ಯತ್ನಿಸುವುದರಿಂದ ತಪ್ಪೇನಿದೆ? ಎದ್ದರೆ ಸಂತೋಷವಾಗುತ್ತದೆ, ಸೋದರೆ ಅನುಭವವಾಗುತ್ತದೆ. ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆ 9ನೇ ತರಗತಿಯ ಪೃಥ್ವಿ ಪರಿಭಕ್ತಿ ಬರಿ ಕರ್ಮ ಬರಿ ತರ್ಕ ದೊರಕಿಸದು ಪರಮಾತ್ಮ ದರ್ಶನವ ಬೇಕಾದಕ್ಕೆಂದ ಬಸ್ಸು ಪರಿಪೂರ್ಣ ಜೀವನನುಭವ ತಪದಿ ಮತಿಯು ಪರಿಪಕ್ವವಾಗಲದು ಮಂಕುತಿಮ್ಮ. ಅಮೃತವಾಣಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅನಾವರಣ ಸಮಾರಂಭದ ವೇದಿಕೆಯಲ್ಲಿ ಸಂಸ್ಥೆಯ ಶ್ರೀ ಕೃಷ್ಣ ಛತ್ರದ ಜನಪದ ಕಲೆ MA ಪದವಿ ಪಡೆದವರು ವಾರ್ಡನ್ ಅಮೃತ ಭಾರತಿ ವಸತಿ ನಿಲಯ ಸಿಬಿಎಸ್ಇ ವಿಭಾಗ ಹೆಬ್ರಿ ಉಪಸ್ಥಿತರಿದ್ದಾರೆ. ಇವರಿಗೆ ಕಾರ್ಯಕ್ರಮದ ಪರವಾಗಿ ಅಮೃತ ವಂದನೆಗಳನ್ನು ಬಯಸುತ್ತೇನೆ. ಮಾರ್ಚ್ ಮಾಸದ ಪತ್ರಿಕೆಯ ಆರ್ಥಿಕ ಶಕ್ತಿಯಾಗಿ ಉಪಸ್ಥಿತರಿದ್ದಾರೆ ಅಮೃತ ಭಾರತಿ ವಸತಿ ನಿಲಯದ 10ನೇ ತರಗತಿಯ ಎ ಮತ್ತು ಬಿ ವಿಭಾಗದ ವಿದ್ಯಾರ್ಥಿನಿಯರು. ಇವರಿಗೆ ಅಮೃತ ಭಾರತಿ ಟ್ರಸ್ಟ್ನ ಪರವಾಗಿ, ಅಮೃತ ವಾಣಿಯ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಅಮೃತ ವಂದನೆಯನ್ನು ಸಲ್ಲಿಸುತ್ತೇನೆ. ವೇದಿಕೆಯಲ್ಲಿ ಸಂಸ್ಥೆಯ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅಪರ್ಣಾ ಮಾತಾಜಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಅಮೃತ ವಂದನೆಯನ್ನು ಸಲ್ಲಿಸುತ್ತೇನೆ.
ಸಂಸ್ಥೆಯ ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಕುಂತಲಾ ಮಾತಾಜಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಅಮೃತ ವಂದನೆಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯನ್ನು ಸಿದ್ಧಪಡಿಸಲು ಸಹಕರಿಸಿದ ವಿದ್ಯಾರ್ಥಿ ವೃಂದಕ್ಕೂ ಕೂಡ ಕೃತಜ್ಞತೆಗಳು. ಪತ್ರಿಕೆಗೆ ಬೇಕಾದ ಮಾಹಿತಿ ವಿಷಯವನ್ನು ಸರಿಯಾದ ಸಮಯಕ್ಕೆ ನೀಡಿ ಪತ್ರಿಕೆಯೊಂದಿಗೆ ಕೈಜೋಡಿಸಿದ ಮಾತಾಜಿ, ಗುರೂಜಿ, ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳು. ವೇದಿಕೆಯ ಮುಂಭಾಗದಲ್ಲಿರುವ ಗುರೂಜಿ, ಮಾತಾಜಿ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅಮೃತ ವಂದನೆಯನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿ ವೃಂದಕ್ಕೂ ಕೂಡ ಅಮೃತ ವಂದನೆಯನ್ನು ಸಲ್ಲಿಸುತ್ತೇನೆ. ಮಾರ್ಚ್ ಮಾಸದ ಪತ್ರಿಕೆಯ ಅನಾವರಣ ಸಮಾರಂಭಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಕಾಣದ ಕೈಗಳಿಗೆ, ಮನಸ್ಸುಗಳಿಗೆ ಹೃದಯಾಂತರಾಳದಿಂದ ಅಮೃತ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಂದವಾದ ಬರವಣಿಗೆ ಮೂಲಕ ಪತ್ರಿಕೆಯ ಅಂದವನ್ನು ಹೆಚ್ಚಿಸಿದ ಸಾನ್ವಿ, ಗಗನ್ಯ, ಅನ್ವಿ 8ನೇ ತರಗತಿ, 9ನೇ ತರಗತಿಯ ಸಹನಾ, ಸುಹನ, ಸೃಷ್ಟಿ, ಸಾನ್ವಿ ಇವರಿಗೆ ಕೃತಜ್ಞತೆಗಳು. ಅವಕಾಶಕ್ಕಾಗಿ ಸಂತೋಷ ಪಡುತ್ತೇನೆ.